ಮಹಾಸಂಗ್ರಾಮದ ಕ್ಲೈಮ್ಯಾಕ್ಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಮತ ಅಸ್ತ್ರ ಪ್ರಯೋಗಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗಿರುವಂತದ್ದು. ಪ್ರಜಾಪ್ರಭುಗಳು ಫಲವನ್ನ ನೀಡುತ್ತಾ ಅಬ್ಬರದ ಪ್ರಚಾರ ಮತ್ತು ಭಾಷಣ ಅನ್ನುವಂತಹ ಪ್ರಶ್ನೆ, ಮತದಾರರ ಮನ ಪರಿವರ್ತನೆ ಮಾಡುತ್ತಾ ಪ್ರಣಾಳಿಕೆ ಅನ್ನುವಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವ ಆಗತ್ತೆ. ಯಾರಿಗೆ ಜಯ ಅನ್ನೋದು ಪ್ರಶ್ನೆ ಕೂಡ ಆಗಿರುವಂಥದ್ದು. ಮಹಾಸಂಗ್ರಾಮದ ಕ್ಲೈಮ್ಯಾಕ್ಸ್ಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಇನ್ನೇನು 2 ಗಂಟೆಗಳ ಕಾಲ ಮಾತ್ರ ಬಾಕಿ ಉಳಿದಿದೆ ಮತದಾರ ಪ್ರಕ್ರಿಯೆ ಆರಂಭ ಆಗೋದಕ್ಕೆ. ಇಂದು ಮೊದಲ ಹಂತದ ಮತದಾನಕ್ಕೆ ಕರುನಾಡು ಸಜ್ಜಾಗಿದೆ. ರಾಜ್ಯದ 14 ಕ್ಷೇತ್ರದಲ್ಲಿ ಮೊದಲ ಹಂತದ ಮತದಾನ ಆಗತ್ತೆ. 14 ಕ್ಷೇತ್ರ, 247 ಅಭ್ಯರ್ಥಿ, 2.88 ಕೋಟಿ ಮತದಾರ, 14 ಜಿಲ್ಲೆಗಳಲ್ಲೂ ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. 14 ಲೋಕ ಕ್ಷೇತ್ರದಲ್ಲಿ 247 ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡಿದ್ದಾರೆ. ಕಣದಲ್ಲಿ 226 ಪುರುಷ, 21 ಮಹಿಳಾ ಅಭ್ಯರ್ಥಿಗಳು ಇದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯುತ್ತೆ. 247 ಅಭ್ಯರ್ಥಿಗಳ ಹಣೆ ಬರಹ ಬರೆಯಲಿದ್ದಾನೆ ಮತದಾರ. ಯಾರಿಗೆ ಬೇವು ಯಾರಿಗೆ ಬೆಲ್ಲ ಅನ್ನೋದು ರಿಸಲ್ಟ್ ನಂತರ ಗೊತ್ತಾಗುತ್ತೆ. ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ. ಮತದಾನ ಪ್ರಭು ಯಾರಿಗೆ ತನ್ನ ಓಟನ್ನ ಹಾಕ್ತಾನೆ ಅನ್ನೋದು ಕುತೂಹಲವನ್ನ ಕೂಡ ಕೆರಳಿಸ್ತಾ ಇರುವಂಥದ್ದು. ಮಹಾಸಂಗ್ರಾಮದ ಕ್ಲೈಮ್ಯಾಕ್ಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಈಗಾಗಲೇ ತಮ್ಮ ತಮ್ಮ ಊರುಗಳತ್ತ ಜನ ತೆರಳಿದ್ದಾರೆ ವೋಟಿಂಗ್ಗಾಗಿ. ಪ್ರಜಾಪ್ರಭುಗಳು ಫಲವನ್ನ ನೀಡ್ತಾರ, ಅಬ್ಬರದ ಪ್ರಚಾರ, ಏನು ಭಾಷಣಗಳು ಮಾಡಿದ್ದೇನು, ತಮ್ಮ ಪ್ರಣಾಳಿಕೆ ಬಗ್ಗೆ ಹೇಳಿದ್ದೇನು, ಅದೆಲ್ಲದಕ್ಕೂ ಇವತ್ತು ಕ್ಲೈಮ್ಯಾಕ್ಸ್ ಅಂತಲೇ ಹೇಳ್ಬೋದು. ರಿಸಲ್ಟ್ ಬರುವ ಸಂದರ್ಭದಲ್ಲಿ ಮತದಾರ ಯಾರಿಗೆ ಜೈ ಅಂದಿದ್ದಾನೆ ಅನ್ನೋದು ಗೊತ್ತಾಗತ್ತೆ. ಮನ ಪರಿವರ್ತನೆ ಮಾಡುತ್ತಾ ಪ್ರಣಾಳಿಕೆ ಅಂತ ಹೇಳಿ ಲೋಕಸಭಾ ಚುನಾವಣೆ ಆಗಿರೋದ್ರಿಂದ ಇದೆಲ್ಲವೂ ವರ್ಕೌಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಕಾಡುವಂಥದ್ದು. ಮೊದಲ ಹಂತದ ಮತದಾನಕ್ಕೆ ಕರುನಾಡು ಸಜ್ಜಾಗಿದೆ. ರಾಜ್ಯದ 14 ಕ್ಷೇತ್ರದಲ್ಲಿ ಮೊದಲ ಹಂತದ ಮತದಾನ ಆಗತ್ತೆ. 14 ಕ್ಷೇತ್ರ, 247 ಅಭ್ಯರ್ಥಿ, 2,88,00,000 ಮತದಾರರು, 14 ಜಿಲ್ಲೆಗಳಲ್ಲೂ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನಿನ್ನೆಯೇ ಬೂತ್ಗೆ ತೆರಳಿರುವಂಥದ್ದು. EVM ಮಷಿನ್ಸ್ಗಳು ಈಗಾಗಲೇ ಇವೆ. ಇನ್ನೇನು ಕೌಂಟ್ ಡೌನ್ ಶುರುವಾಗಿರುವಂಥದ್ದು. 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಗತ್ತೆ. ಮತದಾರ ಪ್ರಭು ಯಾರಿಗೆ ಜೈ ಅನ್ನಲಿದ್ದಾನೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಮೊದಲ ಹಂತದಲ್ಲಿ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದ್ದು ಮತದಾನಕ್ಕೆ ಸಂಪೂರ್ಣ ಸಿದ್ಧತೆಗಳು ಕೂಡ ಆಗಿದೆ. ನೋಡಿ, ಇವತ್ತು ಚುನಾವಣೆ ನಡೆಯುವಂತಹ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವೆಲ್ಲ ಹೈ ವೋಲ್ಟೇಜ್ ಕ್ಷೇತ್ರ ಕದನಗಳು ನಡೆಯುತ್ತೆ, ಎಲ್ಲೆಲ್ಲಿ ಏನೇನು ತುರುಸಿನ ಪೈಪೋಟಿಗೆ ಸಾಕ್ಷಿಯಾಗುತ್ತೆ ಅನ್ನೋದು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಡಾಕ್ಟರ್ ಮಂಜುನಾಥ್ ವರ್ಸಸ್ DK ಸುರೇಶ್. ಇವತ್ತು ಮತದಾರ ಇವರ ಹಣೆ ಬರಹವನ್ನು ಭದ್ರಪಡಿಸಲಿಕ್ಕಿದ್ದಾನೆ. ಇನ್ನು ಇದನ್ನು ಹೊರತುಪಡಿಸಿದರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ, ಇಲ್ಲಿಯೂ ಕೂಡ ಹೈ ವೋಲ್ಟೇಜ್ ಕದನ. ಒಂದು ಕಡೆ ನಿರಂತರವಾಗಿ ಆಯ್ಕೆ ಆಗ್ತಾ ಇರುವಂತಹ PC ಮೋಹನ್, ಮತ್ತೊಂದು ಕಡೆ ಮನ್ಸೂರ್ ಅಲಿ ಖಾನ್ ಪೈಪೋಟಿಯನ್ನು ಕೊಡ್ತಾ ಇರೋದು. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಅಷ್ಟೇ, ಮಲ್ಲೇಶ್ ಬಾಬುಗೆ ಗೌತಮ್ ಎದುರಾಳಿಯಾಗಿದ್ದಾರೆ. ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಯದುವೀರ್ ಒಡೆಯರ್ ಅವರಿಗೆ ಲಕ್ಷ್ಮಣ್ ಎದುರಾಳಿಯಾಗಿ ಅಖಾಡಕ್ಕೆ ಇಳಿದಿರುವಂಥದ್ದು. ಇದರ ಜೊತೆಗೆ ದಕ್ಷಿಣ ಕನ್ನಡ ಮತ್ತು ಇನ್ನುಳಿದ ಕ್ಷೇತ್ರಗಳು, ಇಲ್ಲಿಯೂ ಕೂಡ ಅದೇ ರೀತಿಯ ಪೈಪೋಟಿ. ಚೌಟ ಅವರಿಗೆ ಎಷ್ಟರ ಮಟ್ಟಿಗೆ ಪದ್ಮರಾಜ ಅಪೋಸಿಟ್ ಕ್ಯಾಂಡಿಡೇಟ್ ಆಗಿ ಸಫಲರಾಗ್ತಾರೆ ಅನ್ನೋದು. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಎದುರಿಗೆ ಸ್ಟಾರ್ ಚಂದ್ರು ಅಖಾಡಕ್ಕೆ ಇಳಿದಿದ್ದಾರೆ.